ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಒಂದು ಊರಿನಲ್ಲಿ ರಾಮ ಎಂಬುವನು ತನ್ನ ಹೆಂಡತಿ ಮಕ್ಕಳಿಂದ ಕೂಡಿ ಬಡತನದಲ್ಲಿ ವಾಸಿಸುತ್ತಿದ್ದನು. ಮನೆಯಲ್ಲಿ ತಿನ್ನಲು ಸಹ ಅನ್ನ ಆಹಾರ ಇಲ್ಲದೆ ಸರಿಯಾಗಿ ಸಿಗುತ್ತಿರಲಿಲ್ಲ. ಇದರಿಂದ ಆ ಮನೆಯೊಡತಿಯು ತನ್ನ ಗಂಡನಿಗೆ ಬೇರೆ ಊರಿಗೆ ಹೋಗಿ ದುಡ್ಡು ಸಂಪಾದಿಸಿಕೊಂಡು ಬರಲು ಹೇಳುತ್ತಾಳೆ. ಅವನಿಗೆ ಅದು ಸರಿ ಎನಿಸಿ ಹೊರಡುತ್ತಾನೆ. ದಾರಿಯಲ್ಲಿ ಒಂದು ವಿಶಾಲ ವೃಕ್ಷದ ಬುಡದಲ್ಲಿ ಕುಳಿತು ದುಡಿದುಕೊಂಡು ಬರದಿದ್ದರೆ ಹೆಂಡತಿ ಮಕ್ಕಳು ಉಪವಾಸ ಬೀಳುತ್ತಾರೆ. ನಾನು ದುಡ್ಡು ಸಂಪಾದಿಸಿ ಮನೆಗೆ ಹೋಗುತ್ತೇನೆ ಎಂದು ಗಿಡದ ನೆರಳಿಗೆ ಕುಳಿತು ಹೇಳಿಕೊಳ್ಳುತ್ತಾನೆ. ಆ ಸಂದರ್ಭದಲ್ಲಿ ಆ ಗಿಡದಲ್ಲಿ ಒಂದು ಭೂತ ಕುಳಿತಿರ್ತದೆ. ಇವನ ಮಾತು ಕೇಳಿ ಇವನ ಮುಖವನ್ನು ಒಮ್ಮೆ ದಿಟ್ಟಿಸಿ ನೋಡಿಕೊಳ್ಳುತ್ತದೆ. ಇವನು ಹೋದ ಬಳಿಕ 3-4 ದಿನದ ನಂತರ ಆ ಭೂತ ಇವನ ವೇಷವನ್ನು ತಾಳಿ ಒಂದು ದೊಡ್ಡ ದುಡ್ಡಿನ ಗಂಟನ್ನು ಹೊತ್ತು ಇವನ ಮನೆಗೆ ಹೋಗಿ ಹೆಂಡತಿಯನ್ನು ಕರೆಯುತ್ತದೆ. ಆ ಹೆಂಡತಿಯು ಗಂಡನೇ ಬಂದನೆಂದು ನೋಡಿ ಸಂತೋಷದಿಂದ ದುಡ್ಡಿನ ಗಂಟನ್ನು ನೋಡಿ ಖುಷಿ ಪಟ್ಟು ದುಡ್ಡು ತೆಗೆದುಕೊಂಡು ಒಳಗೆ ಹೋಗುತ್ತಾಳೆ. ಹಾಗೂ ಅವನನ್ನು ಸರಿಯಾಗಿ ಉಪಚರಿಸುತ್ತಿರುತ್ತಾಳೆ. ಮುಂದೆ ಕಾಲಾನಂತರ 3 ತಿಂಗಳ ನಂತರ ನಿಜವಾದ ರಾಮನು ದುಡ್ಡು ಸಂಪಾದಿಸಿ ದುಡ್ಡು ತೆಗೆದುಕೊಂಡು ಮನೆಗೆ ಬಂದು ಹೆಂಡತಿಯನ್ನು ಕೂಗಿ ಕರೆಯುತ್ತಾನೆ. ಹೆಂಡತಿ ನನ್ನ ಹೆಸರಿನೊಂದಿಗೆ ಯಾರು ಕರೆಯುವರು ಎಂದು ಹೊರಗೆ ಬಂದು ನೋಡುತ್ತಾಳೆ. ಗಂಡನೇ ಇರುತ್ತಾನೆ. ಆದರೆ ಅವಳು ಇವನು ನನ್ನ ಗಂಡ ಇರ್ಲಿಕ್ಕಿಲ್ಲ, ಬಹುಶಃ ಇವನು ಒಬ್ಬ ಭೂತ ಇರಬಹುದು ಎಂದು ಯಾರು ನೀ ಎನ್ನುತ್ತಾಳೆ. ಗಂಡ ನಾನು ನಿನ್ನ ಗಂಡ ಇದ್ದೇನೆ ಎನ್ನುತ್ತಾನೆ. ಆಗ ಅವಳು ನಿಜವಾದ ನನ್ನ ಗಂಡ ಮನೆಯಲ್ಲೇ ಇದ್ದಾನೆ, ಇವನೇ ಇಲ್ಲೇ ಇದ್ದಾನೆ ಎಂದು ಹೇಳುತ್ತಾಳೆ. ಆಗ ಆ ಭೂತ ಹೊರಗೆ ಬಂದು ಹೇಳುತ್ತದೆ, ನಾನೇ ರಾಮ, ಒಳಗೆ ಇದ್ದೇನೆ ನಾನು ಎಂದು ಹೇಳುತ್ತಾನೆ. ಆಗ ನಿಜವಾದ ರಾಮನಿಗೆ ತೊಂದರೆಯಾಗುತ್ತದೆ. ನಾನು ಕರೆಯ ರಾಮ ಇದ್ದರೂ ಇವನು ಯಾರು ಎಂದು ಸಂದೇಹದಿಂದ ಮತ್ತೆ ಕೇಳುತ್ತಾನೆ, ನೀನು ಯಾರು ಎನ್ನುತ್ತಾನೆ. ಆಗ ಭೂತನು ನಿಜವಾಗಿಯೂ ರಾಮನಿಗೆ ನೀನು ಯಾರು ಎಂದು ಕೇಳುತ್ತದೆ. ಹೆಂಡತಿಯು ಭೂತನನ್ನೇ ಕೂಡಿ ನೀ ಬೇರೆ ಯಾರೋ ಇದ್ದಿ ಎಂದು ಹೊರಗೆ ದಬ್ಬುತ್ತಾಳೆ. ಇವನು ಆ ಊರು ಪಂಚಾಯತಿಗೆ ಹೋಗಿ ನ್ಯಾಯ ಕೇಳುತ್ತಾನೆ. ಆ ಊರಿನವರು ಹೆಂಡತಿಗೆ ಕೇಳುತ್ತಾಳೆ ಯಾರು ಅಂತ. ಆವಾಗ ಹೆಂಡತಿಯು ಭೂತರಾಮನನ್ನೇ ತೋರಿಸಿ ಇವನೇ ನನ್ನ ಗಂಡ, ಮನೆಯಲ್ಲೇ ಇದ್ದಾನೆ, ಇವನು ಬೇರೆ ಯಾರೋ ಭೂತದ ವೇಷ ತೊಟ್ಟು ಬಂದಿದ್ದಾನೆ ಎಂದು ನಿಜವಾದ ರಾಮನಿಗೆ ಹೊರಗೆ ಕಳಿಸುತ್ತಾಳೆ. ಆಗ ನ್ಯಾಯ ಸರಿಯಾಗಿ ಸಿಗಲಾರದ ಮಟ್ಟಿಗೆ ಆ ಊರಿನ ರಾಜನ ಮಂತ್ರಿಯ ಬಳಿ ಹೋಗಿ ನ್ಯಾಯ ನನಗೆ ಹೀಗೆ ಮಾಡಿ ಎಂದು ವಿಜ್ಞಾಪನೆ ಮಾಡುತ್ತಾನೆ. ಆಗ ಆ ಮಂತ್ರಿಯು 2 ದಿನಗಳ ನಂತರ ಆ ಊರಿಗೆ ಬಂದು ಪಂಚಾಯಿತಿಯೊಂದಿಗೆ ಬಂದು ಕುಳಿತು ಹೆಂಡತಿ, ಭೂತರಾಮ, ನಿಜವಾದ ರಾಮ 3 ಮಂದಿ ಸಮಕ್ಷಮದಲ್ಲಿ ನ್ಯಾಯ ಮಾಡಲು ಕುಳಿತುಕೊಳ್ಳುತ್ತಾನೆ. 2 ದಾರದ ಬಾಟ್ಲಿ ತೆಗೆದುಕೊಂಡು ಬಂದು ಇದರಲ್ಲಿ ಆ ನಿಜವಾದ ರಾಮ ಯಾರಿದ್ದೀರಿ ಅವರು ಈ ಬಾಟ್ಲಿ ಒಳಗೆ ಸೇರಿಕೊಳ್ಳಿ, ಇಲ್ಲದಿದ್ದರೆ ಈ ಬಾರ್ಕೋಲ್ಲೆ ಒದೆ ಬೀಳುತ್ತದೆ ಎಂದು 2 ಬಾರ್ಕೋಲ್ ತೆಗೆದುಕೊಂಡು ಆಳುಗಳಿಗೆ ಹಚ್ಚಿ ಹೊಡೆಯಲು ಕಳಿಸುತ್ತಾನೆ. ನಿಜವಾದ ರಾಮ ಅಳಲು ಪ್ರಾರಂಭ ಮಾಡುತ್ತಾನೆ. ನಾನು ಬಾಟ್ಲಿ ಒಳಗೆ ಹೇಗೆ ಹೋಗಲು ಸಾಧ್ಯ ಎಂದು ದುಃಖಿಸಿ ಅಳುತ್ತಿರ್ತಾನೆ. ಆದರೆ ಭೂತರಾಮ ನಾನು ಬಾಟ್ಲಿ ಒಳಗೆ ಹೋದರೆ ನಾನೇ ನಿಜವಾದ ರಾಮನೆಂದು ಎಲ್ಲರೂ ನಂಬುತ್ತಾರೆ ಎಂದು ತಿಳಿದು ಪಟಕ್ಕನೆ ಆ ಬಾಟ್ಲಿ ಒಳಗೆ ಚಿಕ್ಕ ಗಾತ್ರದ ರೂಪವನ್ನು ತಾಳಿ ಬಾಟ್ಲಿ ಒಳಗೆ ಹೋಗುತ್ತಾನೆ. ಹೋದ ತಕ್ಷಣ ಮಂತ್ರಿ ಪಟ್ನೆ ಆ ಬಾಟ್ಲಿಯ ಮುಚ್ಚುಣಿಕೆ ಹಾಕಿ ಮುಚ್ಚಿಬಿಡುತ್ತಾನೆ. ನಿಜವಾದ ರಾಮನನ್ನು ತೋರಿಸಿ ಇವನೇ ನಿಜವಾದ ರಾಮ, ಇವನು ಬಾಟ್ಲಿ ಒಳಗೆ ಮನುಷ್ಯರಾದವರು ಬಾಟ್ಲಿ ಒಳಗೆ ಹೋಗಲು ಸಾಧ್ಯವಿಲ್ಲ, ಹೀಗಾಗಿ ಇವನು ನಿಜವಾಗಲೂ ಇದ್ದಾನೆ, ಇವನು ಭೂತದ ವೇಷದಲ್ಲಿರುವ ರಾಮನು ಎಂದು ಅವನನ್ನು ತೋರಿಸಿ ನ್ಯಾಯ ಮಾಡಿ ಅಲ್ಲಿಂದ ಎಲ್ಲರನ್ನು ಕಳಿಸುತ್ತಾನೆ. ನೀತಿ: ಯಾರಿಗೂ ಮೋಸ ಮಾಡಲು ಸಾಧ್ಯವಿಲ್ಲ. ಮೋಸವು ಬಹಳ ದಿನ ಉಳಿಯುವುದಿಲ್ಲ. ಸತ್ಯಕ್ಕೆ ಯಾವಾಗಲೂ ಜಯ ಸಿಗುತ್ತದೆ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ.